ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರುಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 16ನೇ ಅಧ್ಯಾಯದಲ್ಲಿ ದೈವಾಸುರ ಸಂಪದ್ವಿಭಾಗ ಯೋಗ. ಅದರಲ್ಲಿ ಆರಂಭದಲ್ಲಿ ಕೃಷ್ಣ ದೈವಿ ಸಂಪತ್ತುಗಳನ್ನು ಹೇಳ್ತಾ ಇದ್ದಾನೆ. ಅದರಲ್ಲಿ ಕೆಲವು ದೈವಿ ಗುಣಗಳನ್ನು ನಾವು ಈ ಹಿಂದೆ ನೋಡಿದ್ದೇವೆ. ಇನ್ನು ಮುಂದೆ ತ್ಯಾಗ ಅಂದರೆ ಔದಾರ್ಯ, ಉದಾರತೆಗೆ ತ್ಯಾಗ ಅಂತ ಹೇಳ್ತಾರೆ. ಉದಾರಿ ಯಾವತ್ತೂ ತ್ಯಾಗದಲ್ಲಿಯೇ ಸಂತೋಷ ಪಡ್ತಾನೆ. ಅವನು ಯಾವನು ಭೋಗಿ ಆಗಿರ್ತಾನೋ ಅವನು ತ್ಯಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಭೋಗ ಮತ್ತು ತ್ಯಾಗ ಎರಡೂ ವಿರುದ್ಧವಾಗಿರ್ತಕ್ಕಂತಹ ಗುಣಗಳು. ಭೋಗಿಯಾದವ ಸುಖ ವಸ್ತುಗಳ ದಾಸನಾಗ್ತಾನೆ, ತ್ಯಾಗಿಯಾದವ ಆ ವಸ್ತುಗಳನ್ನು ತನ್ನ ವಶದಲ್ಲಿ ಇಟ್ಕೊಳ್ತಾನೆ. ಭೋಗದಲ್ಲಿ ಗುಲಾಮಗಿರಿ, ತ್ಯಾಗದಲ್ಲಿ ಇನ್ನೊಂದು ರೀತಿಯ ಆನಂದ ಇದೆ. ಭೋಗಿಯಾದವ ತನ್ನ ಸುಖಕ್ಕೋಸ್ಕರವಾಗಿ ರುಚಿಯಾಗಿರ್ತಕ್ಕಂತಹ ಆಹಾರವನ್ನು ತಿಂತಾನೆ. ಆಮೇಲೆ ಹಣ ಖರ್ಚಾಯಿತು ಅಂತ ಗೋಳಾಡ್ತಾನೆ. ತುಂಬ ತಿನ್ನೋದಕ್ಕೆ ಅಜೀರ್ಣವೂ ಆಗತ್ತೆ, ದುಃಖಿತನಾಗ್ತಾನೆ. ತ್ಯಾಗಿಗೆ ಈ ದುಃಖ ಇಲ್ಲ. ಅವನು 4 ಜನರಿಗೆ ಉಣಿಸ್ತಾನೆ. ಅದನ್ನು ಉಣಿಸ್ಯ ಅವರ ತೃಪ್ತಿಯಲ್ಲಿ ತಾನು ಸಹಭಾಗಿಯಾಗ್ತಾನೆ. ಇದು ತ್ಯಾಗ. ತ್ಯಾಗದಲ್ಲಿ ಸಂತೋಷ ಪಡುವಂಥದ್ದು. ತ್ಯಾಗ ಸನ್ಯಾಸ ಉಚ್ಯತೆ ಅಂತ ಗೀತೆಯಲ್ಲಿ ಹೇಳಿದ ಕೃಷ್ಣ. ಸರ್ವಕರ್ಮಗಳ ಫಲವನ್ನು ತ್ಯಾಗ ಮಾಡುವುದೇ ನಿಜವಾದ ತ್ಯಾಗ ಎಂಬುದಾಗಿ ಕೃಷ್ಣ ಉದ್ಧವನಿಗೆ ಹೇಳ್ತಾನೆ ಉದ್ಧವ ಗೀತೆಯಲ್ಲಿ. ಇಂತಹ ಒಂದು ತ್ಯಾಗ ಗುಣ ಕೆಲವರಲ್ಲಿ ನಾವು ಕಾಣ್ತೇವೆ. ಇನ್ನು ಶಾಂತಿ ಅಂದರೆ ಭಗವನ್ನಿಷ್ಠೆ, ಭಗವದ್ವಿಷಯಕವಾಗಿರತಕ್ಕಂತಹ ಬುದ್ಧಿ. ಭಗವದ್ವಿಷಯಕವಾಗಿರ್ತಕ್ಕಂತಹ ಬುದ್ಧಿಗೆ ಶಾಂತಿ ಅಂತ ಹೇಳ್ತಾರೆ. ಶಮೋ ಮನ್ನಿಷ್ಠತಾ ಬುದ್ಧಿ. ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಶಾಂತಿಗೋಸ್ಕರವಾಗಿ ಪರಿತಪಿಸ್ತಾರೆ. ಅದಕ್ಕೋಸ್ಕರ ಎಲ್ಲೆಲ್ಲೋ ರಮಣೀಯ ಪ್ರದೇಶಗಳಿಗೆ ಹೋಗ್ತಾರೆ, ಕಾಶ್ಮೀರಕ್ಕೆ ಹೋಗ್ತಾರೆ, ಶಿಮ್ಲಾಕ್ಕೆ ಹೋಗ್ತಾರೆ, ಊಟಿಗೆ ಹೋಗ್ತಾರೆ. ರಮಣೀಯ ಪ್ರದೇಶಗಳನ್ನು, ಏಕಾಂತ ಪ್ರದೇಶಗಳನ್ನು ಹುಡುಕ್ತಾರೆ. ಆದರೆ ಅಲ್ಲಿ ಹೋದರೂ ಅವರಿಗೆ ಶಾಂತಿ ಇಲ್ಲ. ಯಾಕೆಂದರೆ ಎಲ್ಲಿ ಹೋದರೂ ಕೂಡ ಅವರ ಮನಸ್ಸಿನಲ್ಲಿ ಈ 3 ವಿಧವಾಗಿರತಕ್ಕಂತಹ ತಾಪತ್ರಯಗಳು ಅವುಗಳು ಉರಿತಾನೇ ಇರ್ತವೆ. ಆದ್ದರಿಂದ ಅವರು ಯಾವ ಪ್ರದೇಶಕ್ಕೂ ಹೋದರೂ ಅವರಿಗೆ ಶಾಂತಿ ಎಂಬುದು ಇಲ್ಲವೇ ಇಲ್ಲ. ತನ್ನ ಶಾಂತಿಗೋಸ್ಕರವಾಗಿ ಎಷ್ಟೇ ಸಾಧನ ಸಲಕರಣೆಗಳನ್ನು ಮಾಡಿಕೊಂಡರೂ ಕೂಡ ಅವನಿಗೆ ಅವುಗಳಿಂದ ಭಯ ಬಿಟ್ಟಿದ್ದಿಲ್ಲ.
ಅದು ಹೇಳ್ತಾರಲ್ಲ, ರಾಮೇಶ್ವರಕ್ಕೆ ಹೋದರೂ ಶನೇಶ್ವರ ಬಿಡೋದಿಲ್ಲ ಅಂತ. ಹಾಗೆ ಶಾಂತಿಗೋಸ್ಕರವಾಗಿ ಭಗವಂತನನ್ನು ಶರಣು ಹೊಂದುವುದೊಂದೇ ದಾರಿ ಅಂತ ಶಾಸ್ತ್ರ ಹೇಳ್ತವೆ. ಬೇರೆಯವರ ಹತ್ರ ನೋಡಿ, ಮಗು ಇದೆಯಲ್ಲ, ಮಗು ತಾಯಿಯನ್ನು ಬಿಟ್ಟು ಬೇರೆಯವ್ರ ಹತ್ರ ಹೋದಾಗ ಅದು ತುಂಬ ಕಿರಿಕಿರಿ ಮಾಡುತ್ತೆ. ಎಷ್ಟೇ ಕಿರಿಕಿರಿ ಮಾಡಿದರೂ ಕೂಡ ಅದು ತಾಯಿ ಮಡಿಲಲ್ಲಿ ಶಾಂತವಾಗಿ ಇರುತ್ತದೆ. ಹಾಗೆಯೇ ಉಳಿದವರ ಆಶೆಯನ್ನು ಬಿಟ್ಟು ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಎಂಬ ಭಾವನೆಯಿಂದ ಆ ಭಗವಂತನೇ ಮನಸ್ಸಿಟ್ಟರೆ ಆ ಶಾಂತಿ ನಮ್ಮನ್ನು ಹುಡ್ಕೊಂಡು ಬರ್ತದೆ. ಈ ನಮ್ಮ ದೇಶದ ಜನ ಶಾಂತಿಗೋಸ್ಕರವಾಗಿ ತತ್ವಜ್ಞಾನದ ಕಡೆಗೆ ಇವತ್ತು ಉನ್ಮುಖರಾಗ್ತಾ ಇದ್ದಾರೆ. ಭಗವಂತನೇ ನಮ್ಮ ರಕ್ಷಕ ಎಂಬ ಭಾವನೆಯನ್ನು ಇಟ್ಕೊಳ್ಬೇಕು. ಈಶಾವಾಸ್ಯ ಹೇಳುತ್ತೆ, ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತಥೋ ನ ವಿಜುಪ್ಸತೆ. ಪರಮಾತ್ಮನನ್ನು ಕಾಣುವುದೇ ನಿಜವಾದ ಶಾಂತಿ. ಕಾಟೋಪನಿಷತ್ತು ಕೂಡ ಹಾಗೆ ಹೇಳುತ್ತೆ. ಈ ಶಾಂತಿ ಮನ್ನಿಷ್ಠತಾ ಬುದ್ಧಿ, ಶಮ ಅಂತಲೂ ಹೇಳ್ತಾರೆ ಇದಕ್ಕೆ, ಶಮದಮಾದಿಗಳು, ಬುದ್ಧಿಪೂರ್ವಕವಾದ ಭಗವನ್ನಿಷ್ಠೆ. ಈ ಮನುಷ್ಯ ಪ್ರಾರಂಭದಿಂದಲೂ ಕೂಡ ಒಂದು ಹಿರಿಯರ ಮಾರ್ಗದರ್ಶನ, ಪರಿಸರದ ಒಂದು ಪ್ರಭಾವ, ಪರಂಪರೆಯ ಪ್ರಭಾವ, ಸಂಸ್ಕಾರಗಳು, ಇವುಗಳ ಮೂಲಕವಾಗಿ ಪರಮಾತ್ಮನಲ್ಲಿ ಶ್ರದ್ಧೆ ವಿಶ್ವಾಸಗಳನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಹಿರಿಯರ ಮೇಲೆ, ಗುರುಗಳ ಮೇಲೆ, ಗ್ರಂಥಗಳ ಮೇಲೆ ವಿಶ್ವಾಸ ಇಟ್ಟು ದೇವರ ಪೂಜೆ ಮಾಡ್ತಾನೆ, ಧ್ಯಾನಾದಿಗಳನ್ನು ಮಾಡ್ತಾನೆ. ಅವನ ಅಧ್ಯಯನ ಹೀಗೆ ಅಷ್ಟಕ್ಕಷ್ಟೇ, ಅಧ್ಯಯನ ಅಷ್ಟಕ್ಕಷ್ಟೇ ಇರ್ತದೆ. ಆದರೆ ಅವ ಪ್ರಭಾವಿಯಾಗಿರ್ತಕ್ಕಂತಹ ಒಬ್ಬ ವಕ್ತೃಗಳು, ಬಹಳ ಚೆನ್ನಾಗಿ ಮಾತಾಡ್ತಕ್ಕಂಥವರು, ಪ್ರಭಾವಿ ವ್ಯಕ್ತಿಗಳು, ಅಥವಾ ಒಳ್ಳೆ ಪ್ರಭಾವಪೂರ್ಣವಾಗಿ ಬರೀತಕ್ಕಂತಹ ಲೇಖಕರು, ಅವರು ಏನೋ ಕೆಲವು ಉದಾಹರಣೆಯನ್ನು ಕೊಟ್ಟು ಇಂಥವರ ತಲೆ ಕೆಡಿಸ್ಬಿಡ್ತಾರೆ. ಯಾರು ಹಿರಿಯರ ಮಾರ್ಗದರ್ಶನ, ಪರಿಸರ, ಪರಂಪರೆ, ಸಂಸ್ಕಾರ ಇವುಗಳ ಮೂಲಕವಾಗಿ ಪರಮಾತ್ಮನಲ್ಲಿ ನಿಷ್ಠೆ ಇಟ್ಕೊಂಡಿರ್ತಾರೆ, ಭಗವನ್ ನಿಷ್ಠೆ, ಇವರು ತುಂಬ ಓದಿರೋದಿಲ್ಲ, ಅಷ್ಟಕ್ಕಷ್ಟೇ ಓದಿರ್ತಾರೆ. ಯಾರಾದರೂ ಓದಿದವರು ಕೆಲವರು ಇವರ ತಲೆ ತಿಂದುಬಿಟ್ರೆ, ಪ್ರಭಾವ ವ್ಯಕ್ತಿಗಳು, ಅವರೇ ಹೇಳ್ತಾರೆ ದೇವರಿಲ್ಲ, ಅವನ ಮಹಿಮೆಯೆಲ್ಲ ಸುಳ್ಳು, ಧರ್ಮಾಧರ್ಮ, ಪುಣ್ಯ ಪಾಪ ಇವು ಯಾವುವು ಕೂಡ ಇಲ್ಲ ಅಂತ ಹೇಳಿದ ಕೂಡಲೇ, ಅಥವಾ ಹೀಗೆ ಬರೆದ ಕೂಡಲೇ ನಮ್ಮಲ್ಲಿ ಜನರಿಗೆ ದೇವರಲ್ಲಿ ವಿಶ್ವಾಸ ಹೊರಟು ಹೋಗ್ತದೆ. ಈ ಈಶ್ವರೀಯ ನಿಷ್ಠೆ, ಭಗವನ್ ನಿಷ್ಠೆ ಅದು ಹೋಗ್ಲಿಕ್ಕೆ ಶುರು ಆಗುತ್ತೆ. ಅಹಂ ಪ್ರವೃತ್ತಿ ಬೆಳೀಲಿಕ್ಕೆ ಶುರು ಆಗುತ್ತೆ. ನಾನೇ ಸರ್ವಸಮರ್ಥ, ನನಗಿಂತ ಬೇರೆ ಯಾರೂ ಸಮರ್ಥ ಇಲ್ಲ, ಬೇರೆ ಶಕ್ತಿಯ ಸಹಾಯದ ಅವಶ್ಯಕತೆ ನನಗಿಲ್ಲ ಎಂಬುದಾಗಿ ಬೀಗಲಿಕ್ಕೆ ಶುರು ಮಾಡ್ತಾನೆ. ಆಮೇಲೆ ತನ್ನ ಪ್ರಯತ್ನಕ್ಕೆ ಮೀರಿದಂತಹ ಏನಾದರೂ ಸಮಸ್ಯೆಗಳು ಶುರು ಆದರೆ ಆಗ ದೇವರನ್ನ ಬಿಟ್ಬಿಟ್ಟಿರ್ತಾನೆ. ಆ ಕಡೆ ದೇವ್ರ ಮೇಲೆಯೂ ಶ್ರದ್ಧೆ ಇಲ್ಲ, ಈ ಕಡೆ ಇಂತಹ ತಲೆ ಹಿಡುಕರ ಮಾತು ಕೇಳಿಕೊಂಡು ಅಡ್ಡದಾರಿ ಹಿಡಿದಿರ್ತಾನೆ. ಒಟ್ಟಾರೆ ಗೊಂದಲ ಅವನಿಗೆ. ಅದೋ ಇದೋ, ಮನೆಯಲ್ಲಿ ಅಪ್ಪ ಅಮ್ಮ ಹೇಳಿದ್ದು ಕೇಳಬೇಕೋ ಅಥವಾ ಈ ವಿಚಾರವಾದಿಗಳಿದ್ದಾರಲ್ಲ, ದಾರಿ ತಪ್ಪಿಸುವವರು, ಇವ್ರ ಮಾತು ಕೇಳಬೇಕು ಅಂತ ಗೊಂದಲ ಹಾಕಿ ಕೊನೆಗೆ ಹುಚ್ಚರಾಗಿಬಿಡುತ್ತಾರೆ. ಅಥವಾ ಇನ್ನೇನು ಮಾಡೋದು, ಕಷ್ಟ ಕಾಲಕ್ಕೆ ದೇವರೇ ನಮ್ಮನ್ನು ಕಾಪಾಡಬೇಕು, ಸಂಕಟ ಬಂದಾಗ ವೆಂಕಟರಮಣ, ಮತ್ತು ದೇವರಿಗೆ ಶರಣು ಹೊಂತಾನೆ.
ಹೀಗೆ ಮಾನವ ಅಂಧವಿಶ್ವಾಸ, ಪರಿಸರ ಪ್ರಭಾವ, ಸಮಸ್ಯೆಗಳಿಂದ ದೇವರಲ್ಲಿ ಇಟ್ಟಂತಹ ಒಂದು ಶ್ರದ್ಧೆ ಅದು ಅವನಲ್ಲಿ ಶಾಶ್ವತವಾಗಿ ಇರುವುದಿಲ್ಲ. ನಾವು ಸಾಧಾರಣವಾಗಿ 19ನೇ ಶತಮಾನದ ಈಚೆ ನೋಡ್ತಾ ಬರ್ತಾ ಇದ್ದೇವೆ. ಇಂತಹ ಅಪಕ್ವ ಆಸ್ತಿಕರು, ಅಸಂಖ್ಯರಾಗಿರತಕ್ಕಂತಹ ಅಪಕ್ವ ಆಸ್ತಿಕರು ನಾಸ್ತಿಕರಾಗಿ ಭೌತಿಕವಾದಿಗಳಾಗ್ತಾ ಇದ್ದದನ್ನು ನೋಡ್ತಾ ಇದ್ದೀವಿ. ಇವರಲ್ಲಿತ್ತು ಈಶ್ವರ ನಿಷ್ಠೆ. ಅದೆಲ್ಲ ಇಂಥವರ ಒಂದು ಬೋಧನೆ ಅಥವಾ ಇವರು ಬರೆದಂತಹ ಲೇಖನಗಳನ್ನು ಓದಿಬಿಟ್ಟು ಅವ ದೇವರಲ್ಲಿಟ್ಟಂತಹ ಶ್ರದ್ಧೆಯನ್ನು ಕಳ್ಕೊಂಡ್ಬಿಡ್ತಾನೆ. ಬುದ್ಧಿಪೂರ್ವಕವಾಗಿ ನಿಷ್ಠೆ, ಬುದ್ಧಿಪೂರ್ವಕವಾದ ಭಗವನ್ನಿಷ್ಠೆ, ಇದನ್ನು ಶಾಂತಿ ಅಂತ ಹೇಳ್ತಾ ಇರೋದು. ಏನು ಬುದ್ಧಿಪೂರ್ವಕವಾದ ನಿಷ್ಠೆ? ಬುದ್ಧಿ ಅಂದ್ರೇನು? ಅನೇಕ ಜಿಜ್ಞಾಸುಗಳಿಗೆ ಈ ಮನಸ್ಸು ಹಾಗೂ ಬುದ್ಧಿ ಇವುಗಳ ಬಗ್ಗೆ ಒಂದು ಸರಿಯಾದ ಪರಿಜ್ಞಾನ ಇಲ್ಲ. ಮನಸ್ಸು, ಬುದ್ಧಿ ಇವೆರಡು ಬೇರೆ ಬೇರೆ. ಇವುಗಳ ಒಂದು ವಿವೇಕವಿಲ್ಲದೆ ಗೊಂದಲಕ್ಕೊಳಗಾಗ್ತಾರೆ. ಮನಸ್ಸು ಒಂದು ಅದ್ಭುತವಾದ ಶಕ್ತಿ. ಪರಿಸರದಲ್ಲಿ ಆಗ್ತಕ್ಕಂತಹ ಪ್ರತಿಯೊಂದು ಘಟನೆಗಳು ಅವುಗಳನ್ನು ಇಂದ್ರಿಯಗಳ ಮುಖಾಂತರವಾಗಿ ಅನುಭವ ಪಡೆದು ಅಂತಹ ಅನುಭವಗಳ ಸಂಸ್ಕಾರವನ್ನು ಗ್ರಹಣ ಮಾಡತಕ್ಕಂತಹ ಒಂದು ವಿಶೇಷವಾದ ಶಕ್ತಿ ಇದೆಯಲ್ಲ, ಅದನ್ನು ಮನಸ್ಸು ಅಂತ ಹೇಳ್ತೇವೆ. ಮಾನವನ ಸಂಸ್ಕಾರ ಹಾಗೂ ಅವನ ಸಹಜ ಪ್ರವೃತ್ತಿ ಇವುಗಳಿಂದ ಪ್ರೇರಿತರಾಗಿ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಇದನ್ನು ವಿಶ್ಲೇಷಣೆ ಮಾಡಿ ಪ್ರವೃತ್ತಿ ಮಾಡುವಂಥದ್ದು. ಆದರೆ ಇದನ್ನು ವಿಶ್ಲೇಷಿಸದೆ ಮನಸ್ಸೇನಾಗ್ಬಿಡುತ್ತೆ, ಪ್ರವೃತ್ತವಾಗಿ ಬಿಡುತ್ತೆ. ಯಾವ ಸರಿ ಯಾವ ತಪ್ಪು ಎಂಬುದನ್ನು ವಿಶ್ಲೇಷಣೆ ಮಾಡದೆ ಅದು ಪ್ರವೃತ್ತವಾಗಿ ಬಿಡುತ್ತೆ. ಹೀಗೆ ಮನಸ್ಸು ಇಂತಹ ಅನೇಕ ವಿಚಾರಗಳನ್ನು ಗ್ರಹಿಸುತ್ತೆ. ಇಂತಹ ಅಸಂಖ್ಯ ಸಂಸ್ಕಾರಗಳಲ್ಲಿ ಯಾವುದು ಯೋಗ್ಯವಾಗಿರುವಂಥದ್ದು, ಯಾವುದು ಅಯೋಗ್ಯವಾಗಿರುವಂಥದ್ದು ಇದನ್ನು ವಿಮರ್ಶಿಸಿ ನಿಶ್ಚಯಿಸುವಂಥದ್ದು ಅದು ಬುದ್ಧಿ. ಮನಸ್ಸಿಗೂ ಬುದ್ಧಿಗಿರ್ತಕ್ಕಂಥ ವ್ಯತ್ಯಾಸ. ಪರಿಸರದಲ್ಲಿರ್ತಕ್ಕಂತಹ ಘಟನೆಗಳನ್ನು ಇಂದ್ರಿಯಗಳ ಮೂಲಕವಾಗಿ ಅನುಭವಿಸಿ ಆ ಅನುಭವಗಳ ಮೂಲಕವಾಗಿ ಸಂಸ್ಕಾರವನ್ನು ಗ್ರಹಣ ಮಾಡುವಂಥದ್ದು ಮನಸ್ಸು. ಈ ಮನಸ್ಸಿಗೆ ಯಾವುದು ಯೋಗ್ಯ ಯಾವುದು ಅಯೋಗ್ಯ ಅಂತ ಗೊತ್ತಾಗೋದಿಲ್ಲ. ಅದನ್ನು ನಿರ್ಧಾರ ಮಾಡುವಂಥದ್ದು ಅದು ಬುದ್ಧಿ ಅಂತ. ಬುದ್ಧಿ ಹಾಗೂ ಮನಸ್ಸು ಬೇರೆ ಬೇರೆ. ಈ ಬುದ್ಧಿ ಮುಖ್ಯವಾಗಿ ಎರಡು ವಿಧ: ತತ್ವರೂಪವಾದ ಬುದ್ಧಿ, ಜ್ಞಾನರೂಪವಾದ ಬುದ್ಧಿ ಅಂತ. ತತ್ವರೂಪವಾದ ಬುದ್ಧಿ ಅದು ಮಹತ್ತತ್ವದಿಂದ ಹುಟ್ಟುತ್ತೆ. ತೈಸ ಅಹಂಕಾರದಿಂದ ಅದು ಉಪಚಯವನ್ನು ಹೊಂದುತ್ತೆ. ಜ್ಞಾನರೂಪವಾಗಿರ್ತಕ್ಕಂಥ ಬುದ್ಧಿ ಉಂಟಲ್ವ, ಇದು ಎಲ್ಲ ವ್ಯವಹಾರಗಳಿಗೆ ಕಾರಣವಾಗಿರ್ತಕ್ಕಂತಹ ಗುಣ ಇದು. ಇಂತಹ ಜ್ಞಾನವನ್ನು ನಿತ್ಯ ಅನಿತ್ಯ, ಯಥಾರ್ಥ ಅಯಥಾರ್ಥ ಎಂಬುದಾಗಿ ವಿಭಾಗ ಮಾಡ್ತಾರೆ. ಹೀಗೆ ಬುದ್ಧಿಪೂರ್ವಕವಾಗಿ ಪರಮಾತ್ಮನಲ್ಲಿ ಮನಸ್ಸನ್ನಿಡುವುದು ಈ ಬುದ್ಧಿ. ನಿಶ್ಚಯಾತ್ಮಕವಾದ ಅಂತಃಕರಣ ವೃತ್ತಿಯೇ ಬುದ್ಧಿ ಅಂತ ಹೇಳ್ತಾರೆ. ಬುದ್ಧಿರ್ ವಿವೇಚನಾರೂಪ ಸಾ ಜ್ಞಾನ ಜನನೀ ಶ್ರುತವು ಎಂಬುದಾಗಿ ಬೃಹದಾರಣ್ಯಕ ದಲ್ಲಿ ಬರುತ್ತೆ. ಬುದ್ಧಿ ಬ್ರಹ್ಮವಿವರ್ತ ಪುರಾಣದಲ್ಲಿ ಮಾತು ಬರುತ್ತೆ.
ಬುದ್ಧಿರ್ವಿವೇಚನಾರೂಪ ಸಾ ಜ್ಞಾನಜನನಿ. ಈ ಬುದ್ಧಿ ಮತ್ತು ಜ್ಞಾನ, ಬುದ್ಧಿರ್ಜ್ಞಾನಂ, ಬುದ್ಧಿಯೇ ಜ್ಞಾನ ಅಂತ ಹೇಳ್ತಾರೆ. ವಿವೇಚನಾರೂಪವಾದ ಬುದ್ಧಿ, ಈ ವಿವೇಚನಾರೂಪವಾಗಿರತಕ್ಕಂತಹ ಬುದ್ಧಿ ಇದೇ ನಮಗೆ ಜ್ಞಾನವನ್ನು ಉಂಟು ಮಾಡುವಂಥದ್ದು. ಅಧ್ಯಾತ್ಮಂ ಬುದ್ಧಿರಿತ್ಯಾಹು ಷಡೀಂದ್ರಿಯಚಾರಿಣಿ ಅಧಿಭೂತಂಚ ಮಂತವ್ಯಂ ಬ್ರಹ್ಮ ತತ್ರಾಧಿದೈವತಂ ಅಂತ. ಅನೇಕ ಆಧುನಿಕ ಮನೋವಿಜ್ಞಾನಿಗಳು ಕೂಡ ಬುದ್ಧಿಯ ಬಗ್ಗೆ ಸಾಕಷ್ಟು ಇವತ್ತು ಪರಿಭಾಷೆಯನ್ನು ಮಾಡಿದ್ದಾರೆ. ಅಂತೂ ಬುದ್ಧಿ ಒಬ್ಬ ವ್ಯಕ್ತಿಯ ಶಕ್ತಿ, ಅದು ಶಕ್ತಿಯ ಒಂದು ವಿಶಿಷ್ಟ ಸಮುಚ್ಚಯ. ಈ ಬುದ್ಧಿಯಿಂದ ಆಗತಕ್ಕಂಥ ಲಾಭ ಏನು ಅಂದರೆ, ಮೋಕ್ಷ ಬರೆದು ಹೇಳ್ತಾರೆ, ಒಂದು ಇಷ್ಟಪ್ರಾಪ್ತಿ ಜೊತೆ ಅನಿಷ್ಟ ನಿವೃತ್ತಿ. ನಮ್ಮ ಬುದ್ಧಿ ಸರಿಯಾಗಿದ್ದರೆ ನಮಗೆ ಇಷ್ಟವಾದ್ದನ್ನು ನಾವು ಪಡಿತೇವೆ, ಅನಿಷ್ಟವಾದ್ದನ್ನು ನಾವು ದೂರ ಮಾಡ್ತೇವೆ. ಬುದ್ಧಿಯಿಂದ ನಮಗೆ ಸಿಗುವ ಪ್ರಯೋಜನ. ಮತ್ತು ಉತ್ಸಾಹ, ಮತ್ತು ಮಾನಸಿಕ ಸ್ಥಿರತೆ. ಯಾವನು ಬುದ್ಧಿವಂತನಾಗಿರ್ತಾನೋ ಅವನು ಮಾನಸಿಕವಾಗಿ ಸುಸ್ಥಿರನಾಗಿರ್ತಾನೆ. ಆಮೇಲೆ ಸಂಶಯ ನಾಶ, ಯಾವ ಸಂಶಯ ಇರುವುದಿಲ್ಲ ಅವನಿಗೆ. ಮತ್ತು ಪ್ರತ್ಯಕ್ಷಾದಿ ಪ್ರಮಾಣ ವೃತ್ತಿ. ಇವು 5 ಬುದ್ಧಿಯಿಂದ ಆಗತಕ್ಕಂತಹ ಲಾಭಗಳು. ಇಷ್ಟಾನಿಷ್ಟ ವಿಪತ್ತಿಶ್ಚ ವ್ಯವಸಾಯ ಸಮಾಹಿತ ಸಂಶಯ ಪ್ರತಿಪತ್ತಿಶ್ಚ ಬುದ್ಧೇ ಪಂಚಗುಣಾನ್ ವಿದುಹು ಎಂಬುದಾಗಿ ಮಹಾಭಾರತ ಹೇಳಿದ್ದಾರೆ. ಯಾವ ಬುದ್ಧಿಯು ಸಂಸಾರ ಪ್ರವೃತ್ತಿಯ ಕಾರಣವಾಗಿರತಕ್ಕಂತಹ ಕರ್ಮವನ್ನು ಮತ್ತು ಕರ್ತವ್ಯ ಅಕರ್ತವ್ಯಗಳನ್ನು, ತನ್ನಿಮಿತ್ತಕ ಅಭಯಗಳನ್ನು, ಸಂಸಾರ ಬಂಧ ಮೋಕ್ಷಗಳನ್ನು ತಿಳಿಯುತ್ತದೆಯೋ ಅದೇ ಸಾತ್ವಿಕವಾದ ಬುದ್ಧಿ ಅಂತ ಹೇಳ್ತಾನೆ. ಹೀಗೆ ಬುದ್ಧಿಪೂರ್ವಕವಾಗಿ ಮನುಷ್ಯ ಬುದ್ಧಿಪೂರ್ವಕವಾಗಿ ಭಗವಂತನಲ್ಲಿ ನಿಷ್ಠೆಯನ್ನು ಹೊಂದುವುದು. ಅಂಧವಿಶ್ವಾಸ ಅಲ್ಲ, ಅದಕ್ಕೋಸ್ಕರ ಬುದ್ಧಿಪೂರ್ವಕವಾಗಿ ನಿಷ್ಠೆ ಹೊಂದೋದು, ಅಂಧವಿಶ್ವಾಸ ಅಲ್ಲ ಇದು. ಈ ತರಹ ವಿವೇಚನೆಯನ್ನು ಮಾಡಿ ಯಾರು ನಿಶ್ಚಿತವನ್ನಾಗಿ ಮಾಡಿಕೊಂಡಿರ್ತಾರೆ, ಯಾರು ಯಥಾರ್ಥ ಜ್ಞಾನವನ್ನು ಸಂಪಾದಿಸಿ ಸಾತ್ವಿಕ ಬುದ್ಧಿಯನ್ನು ಹೊಂದಿರ್ತಾರೆ, ಅವರೇ ಅಂತಹ ಬುದ್ಧಿಪೂರ್ವಕವಾಗಿ ಭಗವಂತನಲ್ಲಿ ನಿಷ್ಠೆಯನ್ನು ಹೊಂತಾರೆ. ಇಂತಹ ಬುದ್ಧಿಪೂರ್ವಕವಾದ ಭಗವನ್ ನಿಷ್ಠೆಯನ್ನು ಇಲ್ಲಿ ಶಮ ಅಂತ ಹೇಳ್ತಾ ಇರೋದು, ಶಾಂತಿ ಅಂತ. ಈ ಭಗವನ್ ನಿಷ್ಠೆಯಲ್ಲಿ ಅಂಧವಿಶ್ವಾಸ ಇದೆ ಅಂತ ತಿಳ್ಕೊಳ್ಬೇಡಿ, ಅಥವಾ ಭಾವುಕತೆಯಿಂದ ಬಂದಿರತಕ್ಕಂಥ ನಿಷ್ಠೆ ಅಲ್ಲ ಇದು. ಹಾಗಿದ್ದಲ್ಲಿ ಅದು ನೀರಿನ ಮೇಲಿನ ಗುಳ್ಳೆ ಹಾಗೆ ಯಾವಾಗಲೂ ಹೋಗಿಬಿಡ್ತದೆ. ಅಂತಹ ಅಂಧವಿಶ್ವಾಸಕ್ಕೆ ಈ ಭಗವನ್ ನಿಷ್ಠೆಯಲ್ಲಿ ಅವಕಾಶ ಇಲ್ಲ. ಶಾಸ್ತ್ರಗಳು ಸರಿಯಾದ ಅಧ್ಯಯನ ಮಾಡಿರ್ತಾನೆ, ಅಧ್ಯಯನ ಮಾಡಿ ಬುದ್ಧಿಪೂರ್ವಕವಾಗಿ ಭಗವಂತನ ನಿಷ್ಠನಾಗಿರ್ತಾನೆ. ಇದನ್ನೇ ಇಲ್ಲಿ ಶಾಂತಿ ಅಂತ ಕರೆದಿದ್ದಾನೆ. ಇಂತಹ ಶಾಂತಿಯು ಒಂದು ದೈವಿ ಗುಣ. ಇನ್ನು ಅಪೈಶುನಂ, ಶಾಂತಿ ಭಗವನ್ನಿಷ್ಠತ. ಅಪೈಶುನಂ ಅಂದರೆ ಪರೋಪದ್ರವ ನಿಮಿತ್ತ ದೋಷಾಣಾಂ ರಾಜಾದೇಹೇ ಅಕೀರ್ತನಂ. ಪರೋಪದ್ರವ ನಿಮಿತ್ತ, ಇನ್ನೊಬ್ಬರಿಗೆ ತೊಂದರೆ ಕೊಡೋದು, ಚಾಡಿ ಹೇಳೋದು, ಅದರಿಂದ ಅದರ ಪರಿಣಾಮ ಏನು? ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಅಷ್ಟೇ. ಬೇರೆಯವರಿಗೆ ಉಪದ್ರವ ಕೊಡಬೇಕಂತ ಉದ್ದೇಶದಿಂದಲೇ ಅವರ ಬಗ್ಗೆ ಚಾಡಿ ಹೇಳುವಂಥದ್ದು, ಇದಕ್ಕೆ ಪೈಶುನ ಅಂತಾರೆ. ಇಂತಹ ಚಾಡಿಕೋರತನ
ಇಲ್ಲದೇ ಇರುವುದು, ಇದು ಅಪೈಶುನ. ಒಬ್ಬನನ್ನು ಉಬ್ಬಿಸಿ ಇನ್ನೊಬ್ಬನನ್ನು ಬೀಳಿಸಲಿಕ್ಕೋಸ್ಕರವಾಗಿ ಚಾಡಿ ಹೇಳೋದುಂಟು. ಇದರ ಉದ್ದೇಶ ಉಬ್ಬಿಸಿದವನಿಂದ ಅವ ತನ್ನ ಸ್ವಾರ್ಥವನ್ನು ಈಡೇರಿಸಿಕೊಳ್ಳೋದು. ಇದಕ್ಕೆ ಪರ ಉಪದ್ರವ ನಿಮಿತ್ತ ದೋಷಾಣಂ, ರಾಜ ಮೊದಲಾದವರಿಗೆ ಹೇಳುವುದರಿಂದ ತೊಂದರೆಯಾಗತಕ್ಕಂತಹ ಒಬ್ಬನ ದೋಷಗಳನ್ನು ಅವನಿಗೆ ಹೇಳದೇ ಇರುವುದು, ಅರ್ಥಾತ್ ಚಾಡಿ ಹೇಳದೇ ಇರುವುದು ಅಂತ ಅರ್ಥ. ಬೇರೆಯವರಿಗೆ ಉಪದ್ರವ ಕೊಡಲಿಕ್ಕೆ ಚಾಡಿ ಹೇಳದೇ ಇರುವುದೇ ಅಪೈಶುನ. ಚಾಡಿ ಹೇಳಲು ಬೇಡ ನಾಲಿಗೆ, ನಿನ್ನ ಬೇಡಿಕೊಂಬೆನು ನಾಲಿಗೆ ಎಂಬುದಾಗಿ ಪುರಂದರದಾಸರು ಹೇಳಿದ್ದನ್ನು ನಾವು ನೋಡ್ತೀವಿ. ಇಂತಹ ಪೈಶುನ ಇರಬಾರದು, ಅಪೈಶುನ. ಭೂತೇಷು ಪ್ರಾಣಿಷು ದಯಾಪರಹಿತಕರಃ ಚಿತ್ತಗತಃ ಧರ್ಮ ವಿಶೇಷಃ. ಭೂತದಯೆ ಬೇರೆಯವರ ಕಷ್ಟವನ್ನು ಕಂಡು ಮರುವುದು, ತನ್ನಿಂದಾದ ಸಹಾಯವನ್ನು ಮಾಡುವಂಥದ್ದು. ಇದಕ್ಕೆ ಭೂತದಯ ಅಂತಾರೆ. ಪ್ರಾಣೇಶು ಪರಹಿತಕರ ಚಿತ್ತಗತೋ ಧರ್ಮ ವಿಶೇಷ. ಬೇರೆಯವರ ಕಷ್ಟವನ್ನು ಕಂಡು ಮರುಗ್ತಾ ಅವರ ಹಿತವನ್ನು ಬಯಸಿ ತನ್ನಿಂದಾದ ಸಹಾಯವನ್ನು ಮಾಡುವುದು. ನಾವು ಅನೇಕ ಚರಿತ್ರೆಯಲ್ಲಿ ಶಿಬಿಚಕ್ರವರ್ತಿಯ ಕಥೆಯನ್ನು ಕೇಳಿದ್ದೇವೆ, ರಂತಿದೇವನ ಕಥೆಯನ್ನು ಕೇಳಿದ್ದೇವೆ. ಇವರೆಲ್ಲ ತಮ್ಮಿಂದಾದ ಸಹಾಯವನ್ನು ಮಾಡಿದರು. ಯತ್ನಾದಪಿ ಪರಕ್ಲೇಶಂ ಹರ್ತುಂ ಯಾ ಹೃದಯ ಜಾಯತೆ ಇಚ್ಛಾಭೂಮಿ ಸುರಶ್ರೇಷ್ಠ ಸಾಧಯ ಪರಿಕೀರ್ತಿತ. ಭೂತೇಶು ದಯ, ಭೂತೇಶ್ ಅಂದರೆ ಪ್ರಾಣಿಗಳಲ್ಲಿ ದಯ. ದಯ ಅಂದ್ರೇನು? ಪರಹಿತಕರ ಚಿತ್ತಗತಃ ಧರ್ಮ, ಇನ್ನೊಬ್ಬರಿಗೆ ಹಿತವನ್ನುಂಟು ಮಾಡತಕ್ಕಂತಹ ನಮ್ಮ ಮನೋಧರ್ಮ, ಇದು ದಯ. ಈ ದಯೆಯ ವ್ಯಾಖ್ಯೆಯನ್ನು ಪದ್ಮಪುರಾಣ ನೀಡುತ್ತೆ. ಯತ್ನಾದಪಿ ಪರಕ್ಲೇಶಂ, ಬಹಳ ಪ್ರಯತ್ನಪೂರ್ವಕವಾಗಿ ಇನ್ನೊಬ್ಬರ ಕ್ಲೇಶವನ್ನು ಪರಿಹರಿಸಲು ಯಾವುದು ನಮ್ಮ ಮನಸ್ಸಿನಲ್ಲಿ ಉಂಟಾಗುತ್ತೋ ಇಚ್ಛೆ, ಆ ಇಚ್ಛೆಯೇ ದಯಾ ಅಂತ ಪದ್ಮಪುರಾಣ ಹೇಳುತ್ತೆ. ಕಷ್ಟದಿಂದಲಾದರೂ ಸರಿ ಇನ್ನೊಬ್ಬರ ದುಃಖವನ್ನು ಪರಿಹರಿಸ್ತಕ್ಕಂತಹ ಇಚ್ಛೆ. ಆರ್ತ ಜನರ ಪಾಲ ಅತಿದಯಾ ಪಾಂಗ ಅಂತ ಹೇಳ್ತಾರೆ ಗೋಪಾಲದಾಸರು. ಆರ್ತ ಜನರನ್ನು ರಕ್ಷಣೆ ಮಾಡತಕ್ಕಂತಹ ದಯಾಮಯಿ ಪರಮಾತ್ಮ ಎಂಬುದಾಗಿ ವರ್ಣನೆ ಮಾಡ್ತಾರೆ. ಇದು ದಯ. ಇನ್ನೊಬ್ಬರಿಗೆ ಕಷ್ಟ ಬಂದಾಗ ಕಷ್ಟದಿಂದಾದರೂ ಅವರ ದುಃಖವನ್ನು ಪರಿಹರಿಸ್ತಕ್ಕಂತಹ ಇಚ್ಛೆ. ವಿಜಯದಾಸರು ರಾಯರನ್ನು ಕರುಣಾಸಾಗರ ಅಂತ ಕರೀತಾರೆ. ಕರುಣಿಗಳು ಎಡೆಗಾಣಿನ ನಾ ನಿನಗೆ ಸದ್ಗುರು ರಾಘವೇಂದ್ರ ಅಂತ ಸ್ತುತಿಸ್ತಾರೆ. ಈ ಇನ್ನೊಬ್ಬರಿಗೆ ಏನೇ ಕಷ್ಟ ಬಂದರೂ ಕೂಡ ಅಸಂಖ್ಯ ಭಕ್ತರ ಕಷ್ಟ ಕೋಟಲೆಗಳನ್ನು ರಾಯರು ನೋಡಿ ಪರಿಹಾರ ಮಾಡ್ತಾ ಇದ್ದಾರೆ. ಅದು ಭೂತೇಶು ದಯಾ, ಪ್ರಾಣಿಗಳಲ್ಲಿ ಯೋಗ್ಯತಾನುಸಾರವಾಗಿ ಸಕಲ ಪ್ರಾಣಿಗಳಲ್ಲಿ ದಯೆಯನ್ನು ತೋರಿಸುವಂಥದ್ದು. ಪ್ರಯತ್ನ ಮಾಡಿಯಾದರೂ ಬೇರೆಯವರ ದುಃಖವನ್ನು ದೂರ ಮಾಡುವಂಥದ್ದುಂಟಲ್ಲ, ಇದಕ್ಕೆ ದಯಾ ಅಂತಾರೆ. ಇವತ್ತು ವ್ಯವಹಾರದಲ್ಲಿ ದಯೆ ಅಂತ ಹೇಳ್ತೇವೆ, ಕರುಣೆ ಅಂತ ಹೇಳ್ತೇವೆ, ಸಹಾನುಭೂತಿ ಅಂತ ಹೇಳ್ತೇವೆ, ಒಂದೇ ಅರ್ಥದಲ್ಲಿ ನಾವು ಬಳಸ್ತೇವೆ. ಆದರೆ ದಯೆಗೂ ಸಹಾನುಭೂತಿಗೂ ವ್ಯತ್ಯಾಸ ಇದೆ. ಇನ್ನೊಬ್ಬರಿಗೆ ಕಷ್ಟ ಬಂದಾಗ ಹೇಗಾದರೂ ಮಾಡಿ ಅವರ ಕಷ್ಟವನ್ನು ಕಳೆಯಲು ಪ್ರಯತ್ನ ಮಾಡೋದು ದಯ. ಆದ್ದರಿಂದ ದಯ ಅನ್ನೋದು ಕ್ರಿಯಾಶೀಲ. ಸಹಾನುಭೂತಿ ಅನ್ನೋದು ಅದು ಅನುಕಂಪ ತೋರಿಸೋದು ಅಷ್ಟೇ, ಏನು ಮಾಡಲಿಕ್ಕಿಲ್ಲ. ಇನ್ನೊಬ್ಬರಿಗೆ ಕಷ್ಟ ಯಾತನೆ
ಏನೋ ಅನಾನುಕೂಲತೆ, ಹಾನಿ ಇತ್ಯಾದಿಗಳನ್ನು ಕಂಡು ನಮ್ಮ ಮನಸ್ಸಿನಲ್ಲಿ ದುಃಖವನ್ನು ಅನುಭವಿಸ್ತಕ್ಕಂತಹ ಮನೋವೃತ್ತಿ ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇದೆ. ಆದ್ದರಿಂದ ಇದು ಸ್ವಾಭಾವಿಕ, ಇದನ್ನು ಗುಣ ಅಂತ ಹೇಳೋದಿಲ್ಲ, ಇದು ಸ್ವಾಭಾವಿಕ. ಆದರೆ ಇನ್ನೊಬ್ಬರ ಕಷ್ಟ ಬಂದಾಗ ಕರಗುವಂತಹ ಮನಸ್ಥಿತಿ ಇದೆ. ಆದರೆ ಅವರ ಕಷ್ಟವನ್ನು ಪರಿಹರಿಸುವ ಪ್ರಯತ್ನ ಮಾಡಬೇಕು, ಆಗದು ದಯ ಅಂತ ಆಗುತ್ತೆ. ನಮ್ಮ ಎದುರಿನಲ್ಲಿ ಯಾವನೊಬ್ಬ ವ್ಯಕ್ತಿ ತುಂಬ ದುಃಖ ಪಡ್ತಿರ್ತಾನೆ, ಅದು ನೋಡಿ ಅಯ್ಯೋ ಪಾಪ ಅಂತ ಅನಿಸೋದು, ಇದು ಸಹಾನುಭೂತಿ, ಸಿಂಪತಿ ಅಂತ ಹೇಳ್ತೀರಲ್ಲ ಅದು. ಆದರೆ ಈ ಯಾರು ದುಃಖಿಯಾಗಿದ್ದಾರೋ ಅವನ ಹತ್ತಿರ ಹೋಗಿ ಹೀಗಾಗಬಾರ್ದಿತ್ತು ಅಂತ ಸಂತಾಪವನ್ನು ವ್ಯಕ್ತಪಡಿಸ್ತಾ ಅವನಿಗೆ ಬಂದಂತಹ ಕಷ್ಟವನ್ನು ದೂರ ಮಾಡಲಿಕ್ಕೆ ಯಾರು ಇಚ್ಛಿಸ್ತಾನೆ, ಅದು ಅವನ ಕರುಣೆ. ಸಹಾನುಭೂತಿ ಬೇರೆ, ಕರುಣೆ ಬೇರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ದುಃಖಿತನು ಅಥವಾ ಕಷ್ಟಪೀಡಿತನು ತನ್ನ ದುಃಖ ಕಷ್ಟಗಳನ್ನು ಪರಿಹಾರ ಮಾಡತಕ್ಕಂತಹ ಇಚ್ಛೆ ಅಷ್ಟೇ ಅಲ್ಲ, ಆ ಇಚ್ಛೆ ಜೊತೆಯಲ್ಲಿ ಪ್ರಯತ್ನ ಇರಬೇಕು. ಹೀಗೆ ದಯೆ, ಕರುಣೆ ಸಮಾನಾರ್ಥಕವಾಗಿ ನಾವು ವ್ಯವಹಾರದಲ್ಲಿ ಬಳಸ್ತೀವಾದರೂ ಕೂಡ ಸೂಕ್ಷ್ಮವಾಗಿ ನೋಡಿದರೆ ಈ ಎರಡೂ ಪದಗಳಿಗೂ ಅರ್ಥದಲ್ಲಿ ವ್ಯತ್ಯಾಸ ಇದೆ. ಇಂತಹ ದಯೆ, ಸರ್ವಭೂತೇಷು ದಯ, ಅದು ಇರಬೇಕು. ಅದು ಒಂದು ದೈವಿ ಗುಣ ಅಂತ ಕೃಷ್ಣ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ. ಇನ್ನು ಅಲೋಲುತ್ವ. ಅಲೋಲುತ್ವ ಅಂದರೆ ಅಲೋಲುತ್ವಂ ವಿಶೇಷು ರಾಗಾಭಾವ. ಅಲೋಲುತ್ವಂ ಅಂದರೆ ಏನು? ಕೃಷ್ಣ ಹೇಳ್ತಾ ಇದ್ದಾನೆ, ಅಲೋಲುತ್ವ ಇದರ ವ್ಯಾಖ್ಯಾನವನ್ನು ಬರೀತಾರೆ. ವಿಶೇಷು ರಾಗಾಭಾವ, ವಿಷಯ ಪದಾರ್ಥಗಳಲ್ಲಿ ರಾಗ ಇಲ್ಲದೇ ಇರೋದು. ಸುಖ ಪ್ರಾರಬ್ಧಾನುಸಾರವಾಗಿ ಸಕಲ ಸುಖ ಸಾಧನಗಳು ನಮ್ಮ ಸುತ್ತಲೂ ಇದ್ದರೂ ಕೂಡ ಅವುಗಳಲ್ಲಿ ಆಸಕ್ತನಾಗದೇ ಇರುವುದು, ಇದು ಅಲೋಲುಪತೆ, ಅಲೋಲುತ್ವ. ಭೋಗ ವಸ್ತುಗಳಲ್ಲಿ ಆಸೆ ಇಲ್ಲದೇ ಇರೋದು. ಇನ್ನು ಮಾರ್ದವಂ. ಮಾರ್ದವ ಅಂದರೆ ಮಾರ್ದವತೆ, ತನ್ನನ್ನು ಯಾರು ಹಿಂಸಿಸ್ತಾರೆ ಅವರ ಜೊತೆಯಲ್ಲಿಯೂ ವಿರೋಧ ಮಾಡದೇ ಇರುವುದು ಮಾರ್ದವತೆ. ತನ್ನನ್ನು ಹಿಂಸೆ ಮಾಡಿದವರ ಮೇಲೂ ಅವಿರೋಧ, ಕ್ರೌರ್ಯವಿಲ್ಲದ ಸ್ಥಿತಿ. ಅವಿರೋಧ ಮಾರ್ದವಂ ಅಕ್ರೌರ್ಯಂ ವಾ. ಆತ್ಮಹಿಂಸಕೇಶು ಅಪಿ, ತನ್ನನ್ನು ಹಿಂಸೆ ಮಾಡಿದವರ ಮೇಲೆಯೂ ಅವಿರೋಧ, ಯಾವುದೇ ವಿರೋಧವನ್ನು ಮಾಡದೇ ಇರುವಂಥದ್ದು. ಅಥವಾ ಅಕ್ರೌರ್ಯಂ, ಕ್ರೌರ್ಯವಿಲ್ಲದ ಮನಸ್ಥಿತಿ, ಇದಕ್ಕೆ ಮಾರ್ದವತೆ ಅಂತ ಹೇಳ್ತಾರೆ. ಶತ್ರುಗಳನ್ನು ಕೂಡ ಪ್ರೀತಿಸಬೇಕು ಅಂತ ವೇದ ಹೇಳುತ್ತೆ. ಪ್ರೀತಿಯು ಇಂತಹ ಒಬ್ಬ ಶತ್ರುವನ್ನು ಕೂಡ ಮಿತ್ರನನ್ನಾಗಿ ಮಾಡುವಂಥದ್ದು. ಬೈಗುಳಕ್ಕೆ ಬೈಗುಳ, ಹೊಡೆದಾಟಕ್ಕೆ ಹೊಡೆದಾಟ, ಇದು ಸರಿಯಾದ ರೀತಿಯಲ್ಲ. ಬೈದವನನ್ನು ಕರೆದು ಅವನಿಗೆ ಉಪಚಾರ ಮಾಡಿ ಅವನ ಮನಸ್ಸಿನಲ್ಲಿ ಒಂದು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆ. ಹೀಗೆ ಯಾರು ತನ್ನನ್ನು ವಿರೋಧಿಸ್ತಾರೋ ಅವರನ್ನು ವಿರೋಧ ಮಾಡದೆ ಅವರಲ್ಲಿಯೂ ಪ್ರೀತಿ ತೋರಿಸುವಂಥದ್ದು, ಇದಕ್ಕೆ ಮಾರ್ದವತೆ ಅಂತ ಹೇಳ್ತಾರೆ. ಇನ್ನು ಹ್ರೀಹಿ. ಹ್ರೀಹಿ ಅಂದರೆ ನಾಚಿಕೆ. ಯಾವುದರ ನಾಚಿಕೆ? ಕ್ರೋಧಾಭಾವೇನ ಸಹ ಅದಲ್ಲ. ಹ್ರೀಹಿ ಅಕಾರ್ಯಕರಣೆ ಲಜ್ಜಾ. ಹ್ರೀಹಿ ಅಂದರೆ ಅಕಾರ್ಯಕರಣೆ ಲಜ್ಜಾ. ತಾನು ಮಾಡಬೇಕಾದ ಕರ್ತವ್ಯವನ್ನು ಮಾಡದೇ ಇದ್ದಾಗ
ಆಗುವಂತಹ ನಾಚಿಕೆ. ಈ ಗುಣವುಳ್ಳವ ಯಾವತ್ತೂ ಕೂಡ ತನ್ನಿಂದ ಕೆಟ್ಟ ಕಾರ್ಯ ಆಗಬಾರದು ಅಂತ ಬಹಳ ಎಚ್ಚರದಿಂದ ಇರ್ತಾನೆ. ತಾನು ಮಾಡುವ ಕೆಟ್ಟ ಕೆಲಸದಿಂದ ಯಾರಾದರೂ ಏನಾದರೂ ಅಂದಾರು ಅಂತ ಭಾವನೆ ಅವನಿಗಿರುತ್ತೆ. ಸಮಾಜದಲ್ಲಿ ಇವತ್ತು ಇದಕ್ಕೆ ಸಭ್ಯತೆ ಅಂತ ಹೇಳೋದು. ಇದು ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಸಮಾಜ ಸುವ್ಯವಸ್ಥಿತವಾಗಿ ಇರುತ್ತದೆ. ನಿರ್ಲಜ್ಜತನ ಹೆಚ್ಚಿದ ಹಾಗೆ ಉದ್ದಂಡತೆ ಹೆಚ್ಚಾಗಿ ಸಮಾಜದಲ್ಲಿ ಅವ್ಯವಸ್ಥೆ ಉಂಟಾಗುತ್ತೆ. ಇವತ್ತಿನ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ ಈ ನಿರ್ಲಜ್ಜತನ. ಯಾರಿಗೂ ತಾನು ಮಾಡ್ತಾ ಇರೋದು ಕೆಟ್ಟ ಕೆಲಸ ಅಂತ ಅನ್ನಿಸ್ತಾನೇ ಇಲ್ಲ. ಕೆಟ್ಟ ಕೆಲಸ ಅಂತ ಭಾವಿಸುವಂಥದ್ದು, ಅದನ್ನು ತಾನು ಮಾಡಬಾರ್ದು ಅಂತ ಎಚ್ಚರವಾಗಿರುವಂಥದ್ದು. ಇದಕ್ಕೆ ಹ್ರೀ ಅಂತ ಹೇಳೋದು. ಇನ್ನು ಅಚಾಪಲ. ಅಚಾಪಲಂ ಅಂದರೆ ಅಚಾಪಲಂ ಸ್ಥೈರ್ಯಂ, ಸ್ಥಿರತೆ. ಸ್ಥಿರತೆಗೆ ಅಚಾಪಲ್ಯ ಅಂತ ಹೇಳೋದು. ಸತ್ಕರ್ಮಗಳ ವಿಷಯದಲ್ಲಿ ಸ್ಥಿರತೆ ಇರಬೇಕು. ಯಾವತ್ತೂ ಚಂಚಲತೆ ಇರಬಾರ್ದು. ಹಾಗಿದ್ರೆ ಮಾತ್ರ ಜೀವನದಲ್ಲಿ ಏನಾದರೂ ಸಾಧಿಸಲಿಕ್ಕಾಗತ್ತೆ. ಈ ಸ್ಥಿರತೆ ಇಲ್ಲದೆ ಹೋದರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಧ್ರುವಕುಮಾರ ಬಾಲ್ಯ ಸಹಜವಾಗಿರತಕ್ಕಂತಹ ಆ ಒಂದು ಸ್ಥಿರತೆ ಇದ್ದಿದ್ದರಿಂದಾಗಲೇ ಆ ಬಾಲ್ಯ ಸಹಜವಾದ ಒಂದು ಚಾಪಲ್ಯ ಇರ್ತದಲ್ಲ, ಅದನ್ನು ಬಿಟ್ಟು ಅವನು ಬಿಟ್ಟು ಪರಮಾತ್ಮನ ಕಡೆಗೆ ತನ್ನ ಮನಸ್ಸನ್ನು ಹೊರಳಿಸಿದ, ಪರಮಾತ್ಮನನ್ನು ಪಡೆದ. ಹೀಗೆ ಮನಸ್ಸಿನ ಚಂಚಲತೆಯನ್ನು ದೂರ ಮಾಡಿ ಅದನ್ನು ಭಗವಂತನಲ್ಲಿ ನಿಲ್ಲಿಸ್ತಕ್ಕಂಥವನು. ಅದು ಅಚಾಪಲ್ಯತೆಯ ಲಕ್ಷಣ. ಇನ್ನು ತೇಜ ಪರೈಹಿ ಅನಭಿಭವ. ಪರೈಹಿ ಅನಭಿಭವ ಅಂದರೆ ಪರರ ದಬ್ಬಾಳಿಕೆಗೆ ಒಳಗಾಗದೇ ಇರತಕ್ಕಂತಹ ಅಂತಃಶಕ್ತಿ, ಇದು ತೇಜಸ್ಸು. ಈ ತೇಜಸ್ಸು ಜ್ಞಾನಿಗಳನ್ನು ಕಂಡಾಕ್ಷಣ ಅವರ ಮುಖದಲ್ಲಿ ಕಾಣುತ್ತೆ. ಇಂತಹ ತೇಜಸ್ಸು ಅಂತಃಶಕ್ತಿ. ಅದು ಇನ್ನೊಬ್ಬರ ದಬ್ಬಾಳಿಕೆ ಒಳಗಾಗದೇ ಇರತಕ್ಕಂಥ ಒಂದು ಅಂತಃಶಕ್ತಿ. ಆ ಒಂದು ತೇಜಸ್ಸು ನೋಡಿದ ಕೂಡಲೇ ಅವರಿಗೆ ನಾವು ತಲೆಬಾಗಬೇಕು. ಅಂತಹ ಒಂದು ತೇಜಸ್ಸು. ಅಂತಹ ತೇಜಸ್ಸನ್ನು ಅತಿಕ್ರಮಿಸ್ತಕ್ಕಂಥ ಧೈರ್ಯವನ್ನು ಯಾರೂ ಕೂಡ ಮಾಡೋದಿಲ್ಲ. ಅದು ತೇಜಸ್ಸು. ಇನ್ನು ಕ್ಷಮ. ಕ್ಷಮ ಇದು ಅಪಕಾರ ಮಾಡಿದವನ ಮೇಲೆ ಕೋಪವಿಲ್ಲದ, ಅಪಕಾರ ಮಾಡದಂತಹ ಮನಸ್ಥಿತಿ. ಕ್ರೋಧಾಭಾವೇನ ಸಹ ಅಪಕರ್ತು ಅನಪಕೃತಿ. ಅಪಕಾರ ಯಾರು ಮಾಡ್ತಾರೆ ಅವ್ರ ಮೇಲೆ ಕೋಪ ಮಾಡಿಕೊಳ್ಳದೆ ಅಪಕಾರ ಮಾಡದೇ ಇರತಕ್ಕಂತಹ ಮನಸ್ಥಿತಿಗೆ ಕ್ಷಮ ಅಂತಾರೆ. ಕ್ರೋಧವೇ ಇಲ್ಲದೇ ಇರೋದ್ರಿಂದ ಅವನಿಗೆ ತನಗೆ ಯಾರು ಅಪಕಾರ ಮಾಡ್ತಾರೆ, ಅಪಕಾರ ಮಾಡುವವನಿಗೆ ಅವನು ಅಪಕಾರ ಮಾಡೋದೇ ಇಲ್ಲ. ಯಾಕೆ ಅವನಿಗೆ ಕ್ರೋಧವೇ ಇರುವುದಿಲ್ಲ. ಈಗ ರಾಮ ಕಾಡಿಗೆ ಹೋದ. ರಾಜ್ಯವನ್ನು ಕಸಿದುಕೊಂಡು ಅವನನ್ನು ಕಾಡಿಗೆ ಅಟ್ಟಿದವಳು ಕೈಕೇಯಿ. ಆದರೂ ಆ ಕೈಕೇಯಿಯನ್ನು ಶ್ರೀರಾಮ ಕ್ಷಮಿಸ್ತಾನೆ. ಯಾಕೆ ಅಂದರೆ ಅವನಲ್ಲಿ ಕ್ರೋಧವೇ ಇಲ್ಲ. ತನಗೆ ಅಪಕಾರ ಮಾಡಿದ್ದರೂ ಕೂಡ, ಕೈಕೇಯಿ ತನಗೆ ಅಪಕಾರ ಮಾಡಿದರೂ ಕೂಡ ಅವಳಿಗೆ ಯಾವತ್ತೂ ಅವನು ಪ್ರತ್ಯುಪಕಾರ ಮಾಡಲೇ ಇಲ್ಲ. ಪ್ರತ್ಯುಪಕಾರ ಮಾಡಲಿಲ್ಲ ಅವನು. ಇದನ್ನು ಕ್ಷಮಾಗುಣ ಅಂತಾರೆ. ಇದಕ್ಕೆ ತಿತಿಕ್ಷಾ ಅಂತಲೂ ಹೇಳ್ತಾರೆ. ತಿತಿಕ್ಷಾ
ತಾಳ್ಮೆ, ಸಹನೆ. ಈ ಮನುಷ್ಯನಿಗೆ ಒಮ್ಮೆ ಸುಖ ಬರುತ್ತೆ, ಒಮ್ಮೆ ದುಃಖ ಬರುತ್ತೆ. ಈ ಚಕ್ರ ಅದು ಹೇಗೆ ಮೇಲೆ ಕೆಳಗೆ ತಿರುಗ್ತಾ ಇರ್ತದೆ ನೋಡಿ. ಕೆಳಗೆ ಬಂದದ್ದು ಮೇಲೆ ಹೋಗುತ್ತೆ, ಮೇಲೆದ್ದು ಕೆಳಗೆ ಬರ್ತದೆ. ಹಾಗೆಯೇ ಜೀವನದಲ್ಲಿ ಒಮ್ಮೆ ಸುಖ, ಒಮ್ಮೆ ದುಃಖ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಚಕ್ರವರ್ತ್ ಪರಿವರ್ತಂತೆ ದುಃಖಾನಿಚ ಸುಖಾನಿಚ ಅಂತ ಸುಭಾಷಿತ ಹೇಳುತ್ತೆ. ಸಾಮಾನ್ಯವಾಗಿ ಸುಖದಲ್ಲಿ ಎಲ್ಲರೂ ಹಿಗ್ಗುವವರೇ, ದುಃಖ ಬಂದಾಗ ಕುಗ್ಗುವವರೇ. ಆದರೆ ಈ ರೀತಿಯ ಮನಸ್ಸಿನ ಚಂಚಲತೆ ಇದ್ದಾಗ ಅಂತಹ ವ್ಯಕ್ತಿ ಜೀವನದಲ್ಲಿ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ಆಕಾಶವೇ ಬೇಕಾದರೆ ಹರಿದು ಬೀಳಲಿ, ಎಂತಹ ದುಃಖದ ಪರಿಸ್ಥಿತಿಯೇ ಬರಲಿ, ಮನಸ್ಸು ವಿಚಲಿತವಾಗಿ ಉದ್ವೇಗಗೊಳ್ಳದ ಹಾಗೆ ನೋಡಿಕೊಂಡಾಗ ಮಾತ್ರ ಅವನೊಬ್ಬ ವಿಶಿಷ್ಟ ಮಾನವನಾಗ್ತಾನೆ. ಈ ದುಃಖಗಳ ಆವೇಗಗಳನ್ನು ತಡೆದ ಹಾಗೆ ಸುಖದ ಆವೇಗಗಳನ್ನು ಕೂಡ ತಡೆಯತಕ್ಕಂತಹ ಅಭ್ಯಾಸವನ್ನು ಮಾಡಿಕೊಡ್ಬೇಕು. ಯಾಕೆಂದರೆ ಶಾರೀರಿಕ ಸುಖಗಳು ಅಲ್ಪಕಾಲ ನಮಗೆ ಖುಷಿ ಅನಿಸಿದರೂ ಮತ್ತೆ ಅವುಗಳು ದುಃಖವನ್ನು ಉಂಟು ಮಾಡ್ತವೆ. ಸಂಸಾರ ಸುಖ ಹಾಗೆ, ಶಾರೀರಿಕ ಸುಖ ಅಂತಿರೋ ಸಾಂಸಾರಿಕ ಸುಖ ಅಂತಿರೋ, ಅದು ತುರಿಕೆ ಹಾಗೆ ಅಂತ. ತುರಿಸ್ಕೊಳ್ಳಬೇಕಾದ್ರೆ ಭಾರಿ ಆರಾಮ ಅನ್ನಿಸ್ತದೆ, ಆಮೇಲೆ ಅದು ಗಾಯ ಆಗತ್ತೆ. ಗಾಯವಾದಾಗ ಒಂದೆರಡು ನಿಮಿಷ ಅದನ್ನು ತುರಿಸ್ಕೊಂಡಾಗ ಏನೋ ಸಮಾಧಾನ ಆಗುತ್ತೆ. ತುರಿಸಿದ ಹಾಗೆ ಆ ಗಾಯ ದೊಡ್ಡದಾಗಿ ಉರ್ಲಿಕ್ಕೆ ಶುರು ಆಗತ್ತೆ, ಆಗ ಅತಿ ದುಃಖ ಆಗತ್ತೆ. ಅದಕ್ಕೆ ಬದಲಾಗಿ ಎಷ್ಟೇ ತುರಿಕೆ ಆದರೂ ಸಹ ತುರಿಸದೆ ಮನಸ್ಸನ್ನು ಗಟ್ಟಿ ಮಾಡಿಕೊಂಡ್ರೆ ಗಾಯ ಬೇಗ ಮಾಯುತ್ತೆ, ಶಾಶ್ವತವಾಗಿ ಸುಖ ಉಂಟಾಗತ್ತೆ. ಇದೇ ರೀತಿಯಾಗಿ ಶಾರೀರಿಕವಾದ ಸುಖ ಅಥವಾ ಸಾಂಸಾರಿಕ ಸುಖ ಇರುವಂಥದ್ದು. ಕಂಡೂಯನೇನ ಕರೆಯೋರಿವ ದುಃಖ ದುಃಖಂ ಅಂತ ಭಾಗವತ ಹೇಳುತ್ತೆ. ಈ ರೀತಿಯಾದ ಶಾರೀರಿಕ ಹಾಗೂ ಮಾನಸಿಕ ಸುಖದ ಬಯಕೆಗಳನ್ನು ಹತ್ತಿಕ್ಕಬೇಕು. ಅವುಗಳ ಸೆಳೆತವನ್ನು ಲೆಕ್ಕಿಸದೆ ಧೈರ್ಯದಿಂದ ತನ್ನ ಕರ್ತವ್ಯ ಕರ್ಮದಲ್ಲಿ ತಾನು ರತನಾಗಬೇಕು. ಹಾಗಿದ್ದಾಗ ಆ ವ್ಯಕ್ತಿ ಯಶಸ್ವಿ ಆಗ್ತಾನೆ. ಅದನ್ನೇ ಭಗವದ್ಗೀತೆಯಲ್ಲಿ ಹಿಂದೆ ಬಂದು ದುಃಖೇಶು ಅನುದ್ವಿಗ್ನಮನಃ ಸುಖೇಶು ವಿಗತಸ್ಪೃಹ ವೀತರಾಗಭಯಕ್ರೋಧ ಸ್ಥಿತಧೀಹಿ ಮುನಿರುಚ್ಯತೆ. 2ನೇ ಅಧ್ಯಾಯದಲ್ಲಿ ಸ್ಥಿತಪ್ರಜ್ಞೆ ಲಕ್ಷಣವನ್ನು ಹೇಳಬೇಕಾದರೆ ಕೃಷ್ಣ ಇದೇ ಮಾತನ್ನು ಹೇಳ್ತಾನೆ. ಸಾಧಕನಾದವ ದುಃಖದ ಆವೇಗದ ಜೊತೆಯಲ್ಲಿ ಸುಖದ ಆವೇಗವನ್ನು ಕೂಡ ತಡೆಯುವ ಸಾಮರ್ಥ್ಯವುಳ್ಳವನಾಗಿರ್ತಾನೆ. ಆದ್ದರಿಂದ ಅವನು ಜ್ಞಾನಿ ಆಗ್ತಾನೆ. ಪ್ರಹ್ಲಾದರಾಜರು ಕೂಡ ಇದನ್ನೇ ಹೇಳ್ತಾರೆ ಭಾಗವತದಲ್ಲಿ. ಯನ್ಮೈಥುನಾದಿ ಗ್ರಹಮೇದಿ ಸುಖಂ ಹಿ ತುಚ್ಛಂ ಕಂಡೂಯನೇನ ಕರಯೋರಿವ ದುಃಖ ದುಃಖಂ ತೃಪ್ಯಂತಿ ದೇಹ ಕೃಪಣಾಃ ಬಹುದುಃಖ ಭಾಜಃ ಕಂಡೂಯವತ್ ಮನಸಿಜಂ ವಿಷಹೇತ ಧೀರಃ. ಸುಖ ದುಃಖಗಳ ಸಹನಶೀಲತೆ ಅದನ್ನು ಬೆಳೆಸ್ಕೊಂಡಾಗ ಮಾತ್ರ ಅವ ಶುದ್ಧ ಬಂಗಾರದಂತೆ ಪರಿಶುದ್ಧ ಬುದ್ಧಿಯುಳ್ಳವನಾಗ್ತಾನೆ, ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರನಾಗ್ತಾನೆ. ಹೀಗೆ ಸುಖ ದುಃಖಗಳನ್ನು ಸಹಿಸ್ತಕ್ಕಂತಹ ಆ ಒಂದು ತಾಳ್ಮೆ, ಸಹನಶೀಲತೆಯನ್ನು ಇಲ್ಲಿ ಕ್ಷಮ ಅಂತ ಹೇಳಿದ್ದಾರೆ. ಪಾಂಡವರು ತುಂಬ ಸಹನಶೀಲರಾಗಿದ್ದರು. ಆ ಪಾಂಡವರ ಸಹನಶೀಲತೆಯೇ ಈ ಪರಮಾತ್ಮನ ಪ್ರೀತಿಯನ್ನು ಗಳಿಸುವಂತೆ ಮಾಡಿತು. ಈ ಪಾರ್ವತಿ ದೇವಿ ತಪಸ್ಸು ಮಾಡ್ತಾಳೆ, ಬಹಳ ಸಹನೆಯಿಂದ ತಪಸ್ಸು ಮಾಡ್ತಾಳೆ. ಹಾಗಾಗಿ ಅವಳು ಶಿವನ ಪ್ರೀತಿಯನ್ನು ಗಳಿಸ್ತಾಳೆ. ರತಿ ತನ್ನ ಸಹನಶೀಲತೆಯಿಂದ ಕಾಮನನ್ನು ಪಡಿತಾಳೆ. ಶ್ರೀರಾಮ ತನ್ನ ಸಹನಶೀಲತೆಯಿಂದ ತನ್ನ ಕುಟುಂಬ ಒಡೆಯುವುದನ್ನು ನಿಲ್ಲಿಸ್ತಾನೆ.
ಹೀಗೆ ಸಹನಶೀಲತೆ, ಶಿಬಿಯ ಸಹನಶೀಲತೆ, ಅವ ತನ್ನ ದೇಹದ ಒಂದೊಂದು ಅವಯವನ್ನು ಕೂಡ ಕತ್ತರಿಸಿ ಪಾರಿವಾಳದ ರಕ್ಷಣೆಗೋಸ್ಕರವಾಗಿ ತ್ಯಾಗ ಮಾಡ್ತಾನೆ. ಇದಕ್ಕೆಲ್ಲ ಮೂಲ ಕಾರಣ ಸಹನಶೀಲತೆ. ಆ ಸಹನಶೀಲತೆ ಇದ್ದುದರಿಂದ ಅದನ್ನು ಮಾಡಲಿಕ್ಕಾಯಿತು. ಈ ಸಹನಶೀಲತೆ ಎಂಬುದು ಧಾರ್ಮಿಕ ವಲಯದಲ್ಲಿದ್ದವನಿಗೆ ತುಂಬ ಅವಶ್ಯಕ. ಸಹನಶೀಲತೆಯ ಪರೀಕ್ಷೆಯನ್ನು ನಾವು ಹೆಜ್ಜೆ ಹೆಜ್ಜೆಗೆ ಎದುರಿಸಬೇಕಾಗತ್ತೆ. ಏಕಾಸಿ ಉಪವಾಸ ಮಾಡಬೇಕು, ಚಾತುರ್ಮಾಸ ವ್ರತ ಮಾಡಬೇಕು, ಕಾರ್ತಿಕ ಮಾಸ ಮಾಘ ಮಾಸದಲ್ಲಿ ಚಳಿಯಲ್ಲಿ ತಣ್ಣೀರು ಸ್ನಾನ ಮಾಡಬೇಕು. ಏನೇನೋ ವ್ರತಗಳು, ಇವೆಲ್ಲ ನಮ್ಮಲ್ಲಿ ಸಹನಶೀಲತೆಯನ್ನು ಹೆಚ್ಚಿಸಲಿಕ್ಕೆ ಸಹಾಯಕವಾಗಿದ್ದಾವೆ. ನಮ್ಮ ಮನಸ್ಸಿನ ಸ್ಥೈರ್ಯವನ್ನು ಹೆಚ್ಚಿಸ್ತವೆ. ಹೀಗೆ ಸಹನಶೀಲತೆ ಇದ್ದರೆ ಮಾತ್ರ ಒಬ್ಬ ವ್ಯಕ್ತಿ ಧಾರ್ಮಿಕ ಆಗಲಿಕ್ಕೆ ಸಾಧ್ಯ. ಯಾರು ಪರಮಾತ್ಮನಿಗೆ ಅತ್ಯಂತ ಪ್ರೀತಿಪಾತ್ರನಾಗ್ತಾನೋ ಅವನು ಮೊದಲು ಈ ಸಹನಶೀಲತೆ ಬೆಳೆಸ್ಕೋಬೇಕಾಗತ್ತೆ. ಹರಿದಾಸನಾಗುವನು ಎಂಬುವ ಸಾಧಕನಿಗೆ ಶ್ರೀಹರಿಯು ತಾನು ಒಲಿಯುವ ಮುನ್ನ ಅನೇಕ ಕಷ್ಟ ಕೊಡ್ತಾನವನು. ದಾಸನಾಗುವೆನೆಂದು ಆಶಯ ಮಾಡಲು ಕ್ಲೇಶವ ಬಡಿಸುವ, ಭಾಸವ ಮಾಡಿಸುವ, ನಾಶನ ಮಾಡಿಸುವ, ಸಕಲ ಐಶ್ವರ್ಯವ ಗ್ರಾಸವಾಸಕ್ಕೆ ತರಲಿ ಸಾನು, ಪರರಿಂದ ದ್ವೇಷವ ಮಾಡಿಸುವ ಮಾನಿಸರ ಕೈಯಿಂದ, ಮೋಸವಾದ ಭವಪಾಶದಲ್ಲಿ ಬಿಗಿವ, ಬೀಸಿ ಬಿಸಾಟುವ ಕಾಸಿನವನ ಮಾಡಿ, ಲೇಸು ಜ್ಯೋತಿಷನಾಮ ವಿಜಯ ವಿಠಲನ್ನ ದಾಸನಾಗುವವನಿಗೆ ಕ್ಲೇಶ ಬಡಿಸದೇ ಒಲಿವನು ಎಂಬುದಾಗಿ. ಆ ಪರಮಾತ್ಮನ ಪ್ರೀತಿಯನ್ನು ಗಳಿಸಬೇಕಾದ್ರೆ ನಾವು ತುಂಬ ಸಹನಶೀಲತೆಯನ್ನು ಅಳವಡಿಸ್ಕೋಬೇಕಾಗತ್ತೆ. ಇದನ್ನೇ ಇಲ್ಲಿ ಕ್ಷಮಾ ಅಂತ ಹೇಳಿದ್ದಾನೆ ಕೃಷ್ಣ. ಕ್ರೋಧಾಭಾವೇನ ಸಹ ಅಪಕರ್ತು ಅನಪಕೃತಿ, ಧೃತಿ ಅನಾತಂಕ. ಧೃತಿ ಅಂದರೆ ಧೈರ್ಯ ಅಂತ ಒಂದು ಹೇಳ್ತೀವಿ ನಾವು ಅರ್ಥ. ಮತ್ತೊಂದು ಅನಾತಂಕ, ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗದೇ ಇರೋದು ಅನಾತಂಕ. ಆತಂಕಕ್ಕೊಳಗಾಗದಂತಹ ಮನಸ್ಸಿನ ಸ್ಥಿತಿ, ಇದನ್ನು ಸಾತ್ವಿಕ ಧೈರ್ಯ ಅಂತ ಹೇಳ್ತಾರೆ. ಸಾಧನೆ ದಾರಿಯಲ್ಲಿ ಬಂದಂತಹ ಎಂತಹ ಅಡೆತಡೆಗಳಿಗೂ ಕೂಡ ಅಂಜದೆ ಮುನ್ನಡೆಯುವುದಕ್ಕೆ ಧೃತಿ ಅಂತ ಹೇಳ್ತಾರೆ. ಸಾವಿರಾರು ವಿಘ್ನ ಬಂದರೂ ಕೂಡ ಪರಮಾತ್ಮ ಇರತಕ್ಕಂತಹ ಪ್ರೀತಿ ವಿಶ್ವಾಸಗಳನ್ನು ಕಡಿಮೆ ಮಾಡಿಕೊಳ್ಳಿಲ್ಲ ಪಾಂಡವರು. ಬಂದಂತಹ ಎಲ್ಲ ಕಷ್ಟಗಳನ್ನು ಕೂಡ ಧೈರ್ಯದಿಂದ ಎದುರಿಸಲಿಲ್ವಾ, ಅದು ಏನು ಧೃತಿ, ಧೈರ್ಯ. ಇನ್ನು ಶೌಚ ಅಂತಃಶುದ್ಧಿ ಹಾಗೂ ಬಾಹ್ಯ ಶುದ್ಧಿ, ಇವುಗಳನ್ನು ಶೌಚ ಅಂತಾರೆ. ಒಂದು ಬಹಿರಂಗ ಶುದ್ಧಿ, ಮೃತ್ತಿಕಾದಿಭಿ ಬಾಹ್ಯ ಶೌಚಂ, ಮೃತ್ತಿಕಾದಿಗಳನ್ನು ಮಾಡತಕ್ಕಂಥ ಶುದ್ಧಿ ಬಾಹ್ಯ ಶುದ್ಧಿ. ಮತ್ತು ಭಗವತ್ ಸ್ಮೃತ್ಯಾದಿನ ಅಂತರ ಶೌಚಂ, ಆಂತರ ಶೌಚ ಅಂತಃಶುದ್ಧಿ, ಬಾಹ್ಯಶುದ್ಧಿ ಅಂತಃಶುದ್ಧಿ, ಇವುಗಳಿಗೆ ಶೌಚ ಅಂತ ಹೇಳ್ತಾರೆ. ಈ ಶೌಚ ಇದು ಬಹಳ ಮುಖ್ಯ. ಶೌಚದ ಬಗ್ಗೆ ಅಂದರೆ ಶುದ್ಧಿ, ಇವತ್ತಿನ ಕನ್ನಡದಲ್ಲಿ ನಾವು ಮಡಿ ಅಂತ ಹೇಳ್ತೇವೆ. ಮಡಿಯನ್ನು ಕೆಲವರು ಖಂಡಿಸುವವರಿದ್ದಾರೆ. ಅಂತಃಶುದ್ಧಿ ಬಹಿಶುದ್ಧಿ ಎರಡೂ ಕೂಡ ಇರಬೇಕು. ಶುದ್ಧತೆ, ಪವಿತ್ರತೆ. ಈ ಸ್ವಚ್ಛತೆ, ಶುದ್ಧತೆ, ಪವಿತ್ರತೆ ಇವು ಸಾಧಕನಿಗೆ ಅನಿವಾರ್ಯವಾಗಿ ಇರತಕ್ಕಂಥವುಗಳು.
ಯಾಕೆಂದರೆ ಹೊಲಸಿದ್ದಲ್ಲಿ ಯಾವತ್ತೂ ದುಷ್ಟಶಕ್ತಿ ಇರ್ತದೆ. ಪರಿಸರದಲ್ಲಿ ಹರಡತಕ್ಕಂತಹ ಧೂಳು, ಜಡವಸ್ತುಗಳ ಕೊಳೆಯುವಿಕೆ ಮತ್ತು ಚೇತನರು ಪ್ರತಿಕ್ಷಣ ಹೊರಗೆ ಹಾಕ್ತಕ್ಕಂತಹ ವಿವಿಧ ಶಾರೀರಿಕವಾಗಿರತಕ್ಕಂತಹ ಮಲಗಳು, ಇವುಗಳಿಂದ ನಮ್ಮ ಶರೀರ, ನಮ್ಮ ವಸ್ತ್ರ ಇವೆಲ್ಲ ಹೊಲಸಾಗಿರ್ತವೆ. ಈ ಹೊಲಸಿನಿಂದ ರೋಗಗಳು ಬರ್ತವೆ. ರೋಗಯುಕ್ತ ಶರೀರ ಯಾವತ್ತೂ ಸಾಧನೆಗೆ ಉಪಯುಕ್ತವಾಗುವುದಿಲ್ಲ. ಆದ್ದರಿಂದ ಸಾಧನೆ ಮಾಡಬೇಕಾದರೆ ಮನುಷ್ಯ ಮೊದಲು ತನ್ನ ಶರೀರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಶುದ್ಧವಾಗಿ ಇಟ್ಕೊಳ್ಬೇಕು. ಆ ಶರೀರದಲ್ಲಿ ಯಾವುದೇ ರೋಗಗಳು ಬರಬಾರ್ದು ಅಂತಾದರೆ ಆ ಶರೀರದ ಕೊಳೆಗಳನ್ನು ತೊಳಿಬೇಕು. ಅದಕ್ಕೋಸ್ಕರವಾಗಿ ಈ ಮಾರ್ಜನ ಇವೆಲ್ಲ ಇರುವಂಥದ್ದು. ಪ್ರತಿಯೊಬ್ಬ ಮನುಷ್ಯ ಮಡಿ ಮೈಲಿಗೆಯ ಬಗ್ಗೆ ವಿವೇಕ ಇಟ್ಕೊಳ್ಬೇಕು. ಕಾಲಕಾಲಕ್ಕೆ ಸ್ನಾನ, ಮಡಿಬಟ್ಟೆಗಳ ಧಾರಣೆ ಇದೆಲ್ಲ ಮಾಡಿದರೆ ಮಾತ್ರ ಶರೀರವನ್ನು ಶುದ್ಧವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ. ಎಷ್ಟೋ ಜನ ವಾರಗಟ್ಟಲೆ ಸ್ನಾನವೇ ಮಾಡೋದಿಲ್ಲ. ಅದು ಹೇಗೆ ಅವರ ಮೈ ಸ್ವಚ್ಛವಾಗಿರ್ತದೆ? ಪ್ರತಿನಿತ್ಯ ಸ್ನಾನ ಮಾಡಬೇಕು. ಪ್ರತಿನಿತ್ಯ ಶೋಧಿಸಿದ ವಸ್ತ್ರವನ್ನು ಧಾರಣ ಮಾಡಬೇಕು. ಇಲ್ಲದೆ ಹೋದರೆ ಶರೀರ ಶುದ್ಧವಾಗುವುದಿಲ್ಲ, ಅದು ಅಪವಿತ್ರವಾಗುತ್ತೆ, ಅದು ನಾನಾ ಹೊಲಸುಗಳಿಗೆ ಆಶ್ರಯವಾಗುತ್ತೆ. ಅಂತಹ ಶರೀರ ರೋಗ ರುಜಿನಗಳಿಗೆ ತುತ್ತಾಗತ್ತೆ, ಅವನಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಮಾನವನ ದೇಹ ಶುದ್ಧವಾಗಬೇಕಾದರೆ ಅವನು ಬಾಹ್ಯಶುದ್ಧಿಯನ್ನು ಮಾಡಿಕೊಳ್ಬೇಕು, ಅಂತಃಶುದ್ಧಿಯನ್ನು ಮಾಡಿಕೊಳ್ಬೇಕು. ಅಂತಃಶುದ್ಧಿ ನಮ್ಮ ಒಳಗಿನ ಕೊಳೆಯನ್ನು ತೊಳೆಯುವಂಥದ್ದು. ಅದ್ಯಾವುದು ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳಿಂದ ನಮ್ಮಲ್ಲಿ ನಾನಾ ದುರ್ಗುಣಗಳು ಸೇರಿಕೊಳ್ತವೆ. ಈ ದುರ್ಗುಣಗಳನ್ನು ಆಂತರಿಕ ಮಲ ಅಂತ ಹೇಳ್ತಾರೆ. ಇಂತಹ ಆಂತರಿಕ ಮಲಗಳು ಇರುವ ತನಕ ಮನುಷ್ಯ ಯಾವತ್ತೂ ಪವಿತ್ರ ಆಗೋದಿಲ್ಲ. ಸಾಧನೆಯ ದಾರಿಯಲ್ಲಿ ಅವ ಮುಂದುವರಲಿಕ್ಕೆ ಸಾಧ್ಯ ಇಲ್ಲ. ಇವುಗಳು ಕಾಮಕ್ರೋಧಾದಿಗಳು, ಅವುಗಳ ಪರಿಣಾಮವಾಗಿರತಕ್ಕಂತಹ ದುರ್ಗುಣಗಳು ಯಾವತ್ತೂ ಸಾಧಕನನ್ನು ಮುಂದುವರಿಲಿಕ್ಕೆ ಬಿಡುವುದೇ ಇಲ್ಲ. ಹೊರತು ಇವು ಯಾವಾಗಲೂ ಸಾಧಕನನ್ನು ನುಂಗಿ ನೀರು ಕುಡಿತವೆ. ಅದರಿಂದ ಇವುಗಳನ್ನು ಷಡ್ರಿಪುಗಳು ಅಂತ ಹೇಳಿದರು. ಅಂತರಂಗದ 6 ಶತ್ರುಗಳು ಅಂತ ಹೇಳಿದರು. ಈ ಎಲ್ಲ ಶತ್ರುಗಳ ಮುಖ್ಯಸ್ಥ ಯಾರು ಅಂದರೆ ಕಾಮಕ್ರೋಧಗಳು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ 6 ಶತ್ರುಗಳ ನಾಯಕ ಯಾರು ಅಂದರೆ ಒಂದು ಕಾಮ, ಮತ್ತೊಂದು ಕ್ರೋಧ. ಇವರಿಬ್ಬರು ಪ್ರಮುಖ ಶತ್ರುಗಳು. ನಮ್ಮಿಂದ ಅನೇಕ ಮಹಾಪಾಪಗಳನ್ನು ಮಾಡಿಸ್ತಕ್ಕಂಥವರುಗಳು. ಇವುಗಳು ಮನುಷ್ಯರಿಂದ ಅನೇಕ ಪಾಪಗಳನ್ನು ಮಾಡಿಸಿ ಅವನ ಅಸ್ತಿತ್ವವೇ ಇಲ್ಲವಂತೆ ಮಾಡಿಬಿಡ್ತವೆ. ಆದ್ದರಿಂದ ಸಾಧಕನು ಮೊದಲು ಇವುಗಳನ್ನು ನಿಗ್ರಹ ಮಾಡಬೇಕು ಎಂಬುದಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಇವುಗಳನ್ನು ಶತ್ರು ಅಂತ ಹೇಳಿದ್ದಾನೆ, ಇವುಗಳನ್ನು ಗೆಲ್ಲಬೇಕು ಅಂತ ಹೇಳಿದ್ದಾನೆ. ಕಾಮಯೇಷ ಕ್ರೋಧಯೇಷಃ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೈರಮಿಹ ವೈರಿಣಂ. ಇದನ್ನು ವೈರಿ ಅಂತ ತಿಳಿದುಕೋ. ಈ ಕಾಮ ಅನ್ನೋದು ಮಾನವನ ಮುಖ್ಯ ಶತ್ರು. 4 ವಿಧವಾಗಿರತಕ್ಕಂತಹ ಪುರುಷಾರ್ಥಗಳಲ್ಲಿಯೂ ಕಾಮ ಇದೆ, ಅದರದು ಬೇರೆ. ಪುರುಷಾಂತರ್ಗತವಾಗಿರತಕ್ಕಂತಹ ಕಾಮ ಅದು ಬೇರೆ. ಸದಿಚ್ಛೆ, ಧರ್ಮಾಚರಣೆ ಇಚ್ಛೆ, ಭಕ್ತ್ಯಾದಿಗಳನ್ನು ಪಡೆಯುವ ಇಚ್ಛೆ, ಮೋಕ್ಷವನ್ನು ಪಡೆಯುವ ಇಚ್ಛೆ ಇತ್ಯಾದಿ ಇಚ್ಛೆಗಳು ಈ ಸದಿಚ್ಛೆ. ಈ ಸದಿಚ್ಛೆಯನ್ನು ಅಲ್ಲಿ ಪುರುಷಾರ್ಥ ಅಂತ ಹೇಳಿದ್ದಾನೆ. ಅದನ್ನು ಬಿಟ್ಟು ನಿಷಿದ್ಧವಾಗಿರತಕ್ಕಂತಹ ಕಾಮ, ಇದು ಈ ನಮ್ಮ ಅಜ್ಞಾನ, ಮೋಹ, ಅಭಿಮಾನ, ಆಮೇಲೆ ಇವೇ ಮೊದಲಾದವುಗಳಿಂದ ಬರ್ತದೆ. ಸಾಂಸಾರಿಕವಾದ ನಾನಾ ವಿಧವಾದ ಆಕರ್ಷಣೆ, ಭೌತಿಕ ಉನ್ನತಿಯಲ್ಲಿ ಆಸಕ್ತಿ, ಇವೆಲ್ಲ ಮನುಷ್ಯನನ್ನು ಭಗವಂತನ ಕಡೆಯಿಂದ ವಿಮುಖನನ್ನಾಗಿ ಮಾಡಿ
ತನ್ನಲ್ಲಿಯೇ ತಾನು ಆಸಕ್ತನಾಗುವಂತೆ ಮಾಡ್ತಾರೆ. ಇಂತಹ ವೈಶಿಕವಾಗಿರ್ತಕ್ಕಂತಹ ಸುಖಲಾಲಸೆಗಳು ಮಾನವನನ್ನು ತಮ್ಮ ಸಂಘದಲ್ಲಿ ಕಟ್ಟಿ ಹಾಕ್ತವೆ. ಅಜ್ಞಾನ ಮೋಹಾದಿಗಳಿಂದ ಒಮ್ಮೆ ಈ ಒಂದು ಸಂಘದಲ್ಲಿ ಬಿದ್ದು ಬಿಟ್ಟರೆ ಮತ್ತೆ ಆ ವ್ಯಕ್ತಿ ಹೊರಗೆ ಬರೋದೇ ಇಲ್ಲ. ಆ ಭೋಗ ಲಾಲಸೆ ಅದು ತುಪ್ಪಕ್ಕೆ ಹಾಕಿದ ಅಗ್ನಿಯ ಹಾಗೆ ಅಥವಾ ಅಗ್ನಿಗೆ ಹಾಕಿದ ತುಪ್ಪದ ಹಾಗೆ ಅದು ಪ್ರಜ್ವಲಿಸ್ತಾ ಇರ್ತದೆ. ಅಂತಹ ಮನುಷ್ಯನ ಕಾಮನೆ ಬೆಂಕಿಯ ತುಪ್ಪ ಹಾಕಿದಂತೆ ಅದು ಹೆಚ್ಚಾಗ್ತದೆ ಹೊರತು ಕಡಿಮೆ ಆಗುವುದಿಲ್ಲ. ಹವಿಷಾ ಕೃಷ್ಣವರ್ತ್ಮೇವ ಭೂಯ ಏವಾಭಿವರ್ಧತೆ. ಆದ್ದರಿಂದ ಈ ಸಂಘದಿಂದ ಬರತಕ್ಕಂತಹ ಸಂಘ ಸಂಜಾಯತೆ ಕಾಮ, ಸಂಘದಿಂದ ಬರತಕ್ಕಂತಹ ಕಾಮ ಇದು ಕಾಮ್ಯ ವಸ್ತುಗಳ ಉಪಭೋಗದಿಂದ ಎಂದಿಗೂ ಶಾಂತವಾಗೋದಿಲ್ಲ, ತೃಪ್ತಿ ಆಗೋದಿಲ್ಲ. ಭೋಗ ಮಾಡ್ತಾ ಹೋದ ಹಾಗೆ ತುಪ್ಪ ಹೊಯ್ದ ಬೆಂಕಿಯಂತೆ ಅದು ಹೊತ್ತಿಕೊಳ್ತಾನೇ ಹೋಗ್ತದೆ. ಒಮ್ಮೆ ಈ ಸ್ಥಿತಿಗೆ ಮಾನವ ಬಂದ ಅಂತಂದರೆ ಅವನು ಎಲ್ಲ ಕಡಿವಾಣಗಳನ್ನು ಹರಿದು ಹಾಕಿ ಅವನ ಕಾಮನೆಗಳು ಎಲ್ಲ ಕಡೆ ಹರಡು ಬಿಡ್ತವೆ. ಅದಕ್ಕೋಸ್ಕರವಾಗಿ ಈ ಕಾಮಕ್ರೋಧಾದಿಗಳನ್ನು, ಅಂತರಂಗದ ಮಲವಾಗಿರತಕ್ಕಂತಹ ಕಾಮಕ್ರೋಧಗಳನ್ನು ತ್ಯಜಿಸಬೇಕು. ಆದ್ದರಿಂದ ಈ ಕಾಮಕ್ರೋಧಾದಿ ಅಂತರಂಗ ಶತ್ರುಗಳನ್ನು ನಿಗ್ರಹ ಮಾಡದೆ ಹೋದರೆ ಅವುಗಳ ಪರಿಣಾಮವಾಗಿರತಕ್ಕಂತಹ ದುರ್ಗುಣಗಳೆಂಬ ಮಲ ಅದು ಹೆಚ್ಚಾಗ್ತಾ ಹೋಗ್ತದೆ. ಆದ್ದರಿಂದ ಅಂತಃಶುದ್ಧಿ ಬಹಳ ಮುಖ್ಯವಾಗಿರುವಂಥದ್ದು. ಹೀಗೆ ಅಂತಃಶುದ್ಧಿ, ಬಾಹ್ಯಶುದ್ಧಿ ಇವೆರಡನ್ನೂ ಒಟ್ಟಾರೆ ಇಲ್ಲಿ ಕೃಷ್ಣ ಶೌಚ ಅಂತ ಕರೆದಿದ್ದಾನೆ. ಬಾಹ್ಯಶುದ್ಧಿಯೂ ಮುಖ್ಯ ಮತ್ತು ಅಂತಃಶುದ್ಧಿಯೂ ಮುಖ್ಯ. ಇಂತಹ ಈ ಆಂತರಿಕವಾಗಿರತಕ್ಕಂತಹ ಮಲವಾಗಿರತಕ್ಕಂತಹ ಈ ಷಡ್ರಿಪುಗಳೆನಿಸತಕ್ಕಂತಹ ಕಾಮಕ್ರೋಧಾದಿಗಳನ್ನು ತ್ಯಜಿಸುವಂಥದ್ದು ಇದು ಅಂತಃಶೌಚ. ಹೀಗೆ ಬಾಹ್ಯಶೌಚ, ಅಂತಃಶೌಚ, ಮೃತ್ತಿಕಾದಿಭಿ ಬಾಹ್ಯಶೌಚಂ, ಮೃತ್ತಿಕೆ ಮೊದಲಾದವುಗಳಿಂದ ಮಾಡಿಕೊಳ್ತಕ್ಕಂತಹ ಶುದ್ಧಿ ಬಹಿರಂಗ ಶುದ್ಧಿ, ಭಗವಂತ ಸ್ಮರಣೆ ಇತ್ಯಾದಿಗಳಿಂದ ಆಗತಕ್ಕಂತಹ ಶುದ್ಧಿ ಅದು ಆಂತರಶುದ್ಧಿ. ಇನ್ನು ಮುಂದಿನ ಅದ್ರೋಹ, ನಾತಿಮಾನಿತ ಇವೆಲ್ಲ ಮುಂದಿನ ಉಪನ್ಯಾಸ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇದರಿಂದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.